ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನುಷಾ ಕುಮಟ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಕುಮಟದಲ್ಲಿ ಇದ್ದೀನಿ ಆಯಿತಾ. ಇಷ್ಟು ದಿನ ನಮ್ಮದು ಯೂಟ್ಯೂಬ್ ಚಾನಲ್ ಡ್ರೀಮ್ ಹಂಟರ್ ಅಂತ, ನಾವು ಇಷ್ಟು ದಿನ ಅದರಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ವಿ. ಬಟ್ ಇವಾಗ ಇವತ್ತಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗು, ಗೊತ್ತಿಲ್ಲ ಎಂತ ಆಗ್ತದಂತೆ. ಪ್ಲೀಸ್ ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡಿ ಆಯಿತಾ. ನೋಡೋಣ ನಮ್ಮ ಬೀಚ್ ಹೇಗಿದೆ ಏನು ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಅಲ್ಲಿ ಪ್ಲೇಸ್ ಇದೆ ನೋಡ್ತಾ ಇದ್ದೀರಾ, ಅದೇ ಪ್ಲೇಸಲ್ಲೇ ದುನಿಯಾ ಮೂವಿದು ಕರಿ ಐ ಲವ್ ಯು ಸಾಂಗ್ ಶೂಟಿಂಗ್ ಮಾಡಿದ್ದು. ಬಟ್ ಅದು ಆವಾಗ ಅದು ಅಲ್ಲಿ ಮಣ್ಣಿನ ಮನೆ ಥರ ಇತ್ತು ಆಯಿತಾ. ಅದು ಇವಾಗ ತೆಗ್ದಿದ್ದಾರೆ, ಮಣ್ಣಿನ ಮನೆ ಥರ ಇದ್ದಿದ್ದು. ಆ ಸಾಂಗಲ್ಲಿ ಅವನ ಮೇಲುಗಡೆ ಕೂತ್ಕೊಂಡಿರ್ತಾರಲ್ಲ ದುನಿಯಾ ವಿಜಯ್ ಸರ್, ಅದು. ಆಮೇಲೆ ಒಂದು ಫೋಟೋ ಹಾಕ್ತೀನಿ, ಆವಾಗ ನಿಮ್ಗೆ ಗೊತ್ತಾಗತ್ತೆ. ಅದೇ ಪ್ಲೇಸಲ್ಲೇ ಸಾಂಗ್ ನಡೆದಿರೋದು, ಕರಿ ಐ ಲವ್ ಯು. ನೋಡಿ, ಇದು ಬೀಚಿಂದು ವ್ಯೂ ಪಾಯಿಂಟ್. ಇಲ್ಲೆಲ್ಲ ನೋಡಿ, ಅಲ್ಲೆಲ್ಲ ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಅಲ್ಲಿ ಕೂತ್ಕೊಂಡು ಸಂಜೆ ಟೈಮಲ್ಲಿ ಜನರೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾನು ಅಷ್ಟೇ ಕುಮಟ ಬೀಚಿಗೆ ಬಂದಾಗ ಯಾವಾಗಲೂ ಅಲ್ಲೇ ಕೂತ್ಕೊಂಡು ಏನು ಬೀಚಿನ ಸೌಂದರ್ಯ ಸವಿಯೋದು ಆಯಿತಾ. ಬನ್ನಿ. ನೀವು ವೆಹಿಕಲ್ಸಲ್ಲಿ ಬಂದರೆ ನೋಡಿ, ಇಲ್ಲೇ ವೆಹಿಕಲ್ಸ್ ಪಾರ್ಕಿಂಗ್ ಮಾಡೋ ಪ್ಲೇಸ್ ಇದೆ. ವೆಹಿಕಲ್ಸಲ್ಲಿ ಪಾರ್ಕಿಂಗ್ ಮಾಡಿ ನೀವು ಪ್ಲೇಸ್ ನೋಡೋಕ್ಕೆ ಬರ್ಬೋದು ಆಯಿತಾ. ಇಲ್ಲೂ ಪ್ಲೇಸ್ ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ಏನು ರೀಲ್ಸ್ ಎಲ್ಲ ಇಲ್ಲೇ ಜಾಸ್ತಿ ಮಾಡೋದು, ಇಲ್ಲಿ ಮತ್ತು ಆ ಕಡೆ ಇಷ್ಟು ಪ್ಲೇಸ್ ಇದೆ, ಅಲ್ಲೂ ತೋರಿಸ್ತೀನಿ ಆಮೇಲೆ. ಇಲ್ಲೂ ಪ್ಲೇಸ್ ತುಂಬ ಚೆನ್ನಾಗಿದೆ, ನೀವು ನೋಡಿದ್ರಂತೂ ಸಖತ್ ಇಷ್ಟಪಡ್ತೀರ ವಾವ್ ಅಂತ. ಇಲ್ಲಿ ನಾನು ಜಾಸ್ತಿ ಇಲ್ಲಿ ಬಂದು ಏನಾದರೂ ತಿನ್ನೋಕೆ ತಗೊಬಂದು ಇಲ್ಲಿ ಕುತ್ಕೊಂಡು ತಿಂತಾ ಟೈಮ್ ಪಾಸ್ ಮಾಡೋದು. ನೋಡಿ, ಇವಾಗ ಸನ್ಸೆಟ್ ಇಲ್ಲಿಂದ ಕುತ್ಕೊಂಡು ನೋಡೋಕ್ಕೆ ಸಖತ್ತಾಗಿರುತ್ತೆ. ಬಟ್ ನಾನು ಬಂದಿರೋ ಟೈಮ್ ಸ್ವಲ್ಪ ಬೇಗ ಆಯಿತು. ಇನ್ನೊಂದು ಸಲ ನಾವು ಬಂದಾಗ ಸನ್ಸೆಟ್ ಆಗೋದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಎಷ್ಟು ಗಾಳಿ, ಎಷ್ಟು ಖುಷಿ ಆಗುತ್ತೆ ಅಂದರೆ ಸಖತ್ ಖುಷಿ ಆಗುತ್ತೆ. ನಾನು ಯಾವತ್ತೂ ಇಲ್ಲೇ ಕೂತ್ಕೊಂಡು ಹೀಗೆ ಸಮುದ್ರ ನೋಡ್ತಾ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಬೀಚಿಗೆ ಬಂದರೆ ಸಖತ್ ಖುಷಿ ಆಗುತ್ತೆ. ಅಂದರೆ ನಮ್ಮ ಮನಸ್ಸಿಗೆ ಸ್ಪೆಷಲಾಗಿ, ನನಗೆ ಬೇರೆಯವ್ರಿಗೇನೋ ಗೊತ್ತಿಲ್ಲ, ಏನೋ ಒಂಥರ ಖುಷಿ ಆದಾಗ, ದುಃಖ ಆದಾಗ, ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಬೇಕಂದಾಗೆಲ್ಲ ಇದೇ ಜಾಗದಾಗ ಬಂದು ಕೂತ್ಕೊಂಡು ಸಮುದ್ರ ನೋಡ್ತಾ ಏನು ನನ್ನಲ್ಲೇ ನಾನು ಮುಳುಗೋಗ್ತೀನಿ ಆ ಥರ. ಸನ್ಸೆಟ್ ಆದಾಗ ಅದನ್ನು ನೋಡೋಕ್ಕಂತೂ ಇನ್ನೂ ಸಖತ್ ಖುಷಿ ಆಗುತ್ತೆ. ಇವಾಗ ನಾನು ನಿಮ್ಗೇನಿಷ್ಟು ಪ್ಲೇಸ್ ತೋರಿಸಿದೆ, ಇದು ನಮ್ಮದು ಬೀಚ್ ಟಾಪ್ ಸೈಡ್ ಮೇಲ್ಗಡೆ ಇರೋದು. ಈಗ ನಾವು ನೀರು ಹತ್ರ ಹೋಗ್ಬೇಕಾ ಅಂತಂದರೆ ಅಲ್ಲಿ ಕೆಳಗಡೆ ಹೋಗಬೇಕು, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲೂ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ, ಬನ್ನಿ. ಅಂತೂ ಇಂತೂ ನಾನು ನೋಡಿ ಅಲ್ಲಿಂದ ಆವಾಗಲೇ ಹೋಗಿದ್ದು ಆ ಗುಡ್ಡದ ಮೇಲೆ, ಅಲ್ಲಿಂದ ಈಗ ಬರಬೇಕು ನಾವು. ಅಲ್ಲಿ ನೀವು ಸಮುದ್ರ ನೋಡ್ಬೋದು ಅಷ್ಟೇ, ಬಟ್ ಆಟ ಆಡ್ಲಿಕ್ಕೆ ಆಗಲ್ಲ. ನೀವು ಬೀಚಲ್ಲಿ ಆಟ ಆಡಬೇಕು, ಮಸ್ತಿ ಮಾಡಬೇಕು ಅಂತಂದರೆ ನೋಡಿ ಇಲ್ಲೇ ಬರಬೇಕು. ನೋಡಿ ಅಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ನನಗೂ ಆಟ ಆಡಬೇಕು ಅಂತ ತುಂಬ ಇಷ್ಟ ಆಗ್ತಿದೆ. ಬಟ್ ನಾನು ಹೊರಗಡೆ ಹೋಗೋದಿದೆ, ಅದಕ್ಕೆ ಆಟ ಆಡ್ತಾ ಇಲ್ಲ, ಮೈಯೆಲ್ಲ ನೀರಾಗತ್ತೆ ಅಂತ. ನಾನು ಈ ಪ್ಲೇಸಲ್ಲಿ ನಿಂತ್ಕೊಂಡು ಒಂದು ವಿಷಯ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಸ್ಪೆಷಲ್ಲಾಗಿ ಬೆಂಗಳೂರು ಅವರಿಗೆ ಯಾಕೆ ಅವ್ರಿಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಮ್ಮ ಕರಾವಳಿಯವರಿಗೆಲ್ಲ ಗೊತ್ತು, ನಾವು ನೀರಲ್ಲಿ ಈಜಾಡುವಾಗ, ನೀರು ಖುಷಿ ಪಡುವಾಗ, ಅಲ್ಲಿ ಹೋಗುವಾಗ ಎಷ್ಟು ಆಳಕ್ಕೆ ಹೋಗಬೇಕು, ಎಲ್ಲಿ ಹೋದರೆ ಏನಾಗುತ್ತೆ, ಹೇಗೆ ಏನು ಡೇಂಜರ್ ಇದೆ ಅಂತ ನಮ್ಗೆ ಗೊತ್ತಿದೆ. ಬಟ್ ಪಾಪ ಅಲ್ಲಿಯವ್ರಿಗೆ ಗೊತ್ತಿರಲ್ಲ, ಏನೋ ನಮ್ಮ ಕರಾವಳಿ ಪ್ಲೇಸ್ ನೋಡಬೇಕು, ಬೀಚ್ ನೋಡಬೇಕು, ಅಲ್ಲಿ ಈಜಾಡಬೇಕು, ಮಸ್ತಿ ಮಾಡಬೇಕು ಅನ್ನೋ ಖುಷಿಗೆ ಹಾಗೆ ಮುಂದೆ ಹೋಗ್ತಾ ಏನು ಈಜೋಕ್ಕೆ ಹೋಗಿ ಪ್ರಾಣ ತುಂಬ ಜನ ಕಳ್ಕೊಂಡಿದ್ದಾರೆ. ಸ್ಪೆಷಲಾಗಿ ನಮ್ಮ ಊರಲ್ಲೇ ಇದೇ ಬೀಚಲ್ಲೇ ಬೆಂಗಳೂರವ್ರು ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವಾಗ ನಮ್ಗೆ ಹೇಗೆ ಬೆಂಗಳೂರಿಗೆ ಹೋದಾಗ ಒಟ್ರಲ್ಲೆಲ್ಲ ನೋಡಬೇಕು,
ಅವರಿಗೂ ಹಾಗೆ ನಮ್ಮೂರಿಗೆ ಬಂದು ಇಲ್ಲೆಲ್ಲ ಎಂಜಾಯ್ ಮಾಡ್ಬೇಕಂತ ಇಷ್ಟ ಇರುತ್ತೆ. ಪಾಪ ಅವ್ರು ಈಜೋಕ್ಕೆ ಹೋಗಿ ಎಷ್ಟು ಆಳಕ್ಕೆ ಹೋಗಬೇಕು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಹೋಗಿ ತುಂಬ ಜನ ಈಜೋಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಪ್ಲೀಸ್ ಬೆಂಗಳೂರಿಂದ ಯಾರಾದರೂ ಬಂದರೆ, ನೀವೆಲ್ಲ ನೋಡೋಕ್ಕೆ ಬಂದರೆ ಜಾಗೃತಿಯಾಗಿರಿ. ಜಾಸ್ತಿ ಮುಂದೆ ಎಲ್ಲ ಹೋಗಬೇಡಿ, ಅಪಾಯ ಇದೆ. ಬೀಚ್ ನೋಡೋಕ್ಕೆ ಎಷ್ಟು ಖುಷಿನೋ ಸಮುದ್ರ, ಅಷ್ಟೇ ಡೇಂಜರ್ ಕೂಡ ಇರುತ್ತೆ. ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಊರವ್ರಿಗೆ ಯಾರೇ ಬಂದರೂ ಅಷ್ಟೇ ಜಾಗೃತಿಯಾಗಿರಿ. ನಮ್ಮವರು ಅಷ್ಟೇ ಎಷ್ಟೋ ಜನ ಇವಾಗ ನಮ್ಮ ಸೈಡವರು ಪ್ರಾಣ ಕಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಜಾಸ್ತಿ ಬೆಂಗಳೂರವ್ರು ಇಲ್ಲಿ ಬಂದು ಹೀಗಾಗಿರೋದು ನಾನು ಕೇಳಿರೋದು ತುಂಬ ಆ ಸೈಡ್ನವರಿಗೆ. ಅದಕ್ಕೆ ಮೆನ್ಷನ್ ಮಾಡಿ ಹೇಳಿದೆ, ಯಾರೇ ಬಂದರೂ ನಮ್ಮ ಊರಿಗೆ ಬಂದರೂ ಕರಾವಳಿಯ ಎಲ್ಲಿ ಯಾವುದೇ ಪ್ಲೇಸಿಗೆ ಹೋದರೂ ಸಮುದ್ರಕ್ಕೆ ಈಜೋಕ್ಕೆ ಹೋಗುವಾಗ ಹುಷಾರಾಗಿರಿ ಆಯಿತಾ. ನಿಮಗೂ ಎಲ್ಲ ಗೊತ್ತಿರುತ್ತೆ, ಬಟ್ ಆದರೂ ನಾನು ಹೇಳಿದೆ ನನ್ನ ಸೈಡ್ ಒಂದು ಕನ್ಸರ್ನಿಂದ ಆಯಿತಾ. ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲಿ ಸಂಜೆಗೆ ಟೈಮ್ ಪಾಸ್ ಮಾಡೋಕ್ಕೆ. ತುಂಬ ಜನ ಬರ್ತಾರೆ, ನಾವು ಅಷ್ಟೇ ಡೈಲಿ ಬರ್ತೀವಿ. ನಾನಂತೂ ಕುಮಟಕ್ಕೆ ಬಂದೆ, ಯಾವಾಗ ಸ್ಪೆಷಲಾಗಿ ಯಾವಾಗ ಕುಮಟಕ್ಕೆ ಬರ್ತಾಯಿನಿ ಅಂತ ಕಾಯ್ತಾ ಇದ್ದೆ. ಬೆಂಗಳೂರಿಂದ ಬಂದ ತಕ್ಷಣ ಫಸ್ಟ್ ಡೇನೇ ಬೀಚಿಗೆ ಬಂದಿದ್ದೀನಿ. ಹಾಗೆ ನಿಮಗೆಲ್ಲ ತೋರಿಸ್ಬೇಕು ನಮ್ಮ ಬೀಚು ಅಂತ. ತುಂಬ ಜನ ಕೇಳ್ತಾ ಇದ್ರಲ್ಲ, ಅನುಷಾ ಕುಮಟ ಅವರೇ ನಿಮ್ಮ ಊರಲ್ಲಿ ಏನು ಸ್ಪೆಷಲು ಹಾಗೆ ಹೀಗೆ ಅಂತ. ನೋಡಿ ನಮ್ಗೆ ಇದೇ ಖುಷಿ, ನಮ್ಮ ಬೀಚೇ ನಮ್ಗೆ ಖುಷಿ. ಏನು ಮಾಡೋದು ಫ್ರೆಂಡ್ಸ್, ಏನು ಬೀಚಿಗೆ ಬಂದರೆ ನೀರಲ್ಲಿ ಆಟ ಆಡದೆ ಇರೋಕ್ಕಾಗತ್ತಾ, ಅದಕ್ಕೆ ಸ್ವಲ್ಪ ಆದರೂ ಆಟ ಆಡೋಣ ಅಂತ. ಏನು ಗೊತ್ತಾ, ಏನು ಹೇಳೋಕ್ಕೆ ಬಂತೆ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಯಾರು ಬರೋಕ್ಕೆ ಆಗಲ್ಲ. ಕೆಲವೊಬ್ರು ಬರ್ತಾರೆ, ಬಂದರೂ ನೀವು ದೂರಿಂದ ನೋಡ್ಕೊಂಡು ಹೋಗ್ಬೇಕು. ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ನೀರು ಅಲ್ಲಿವರೆಗೂ ಇದೆ. ಮಳೆಗಾಲದಲ್ಲಿ ನೋಡಿ ಆ ಗಿಡ ಕಾಣ್ತಾ ಇದೆಯಾ, ಅಲ್ಲಿವರೆಗೂ ನೀರು ಹೋಗುತ್ತೆ, ಫುಲ್ ಅಲ್ಲಿವರೆಗೂ ನೀರು ಬರುತ್ತೆ. ಇಲ್ಲಿ ಬರೋಕ್ಕೆ ಆಗಲ್ಲ, ಫುಲ್ ಮಳೆಗಾಲದಲ್ಲಿ ತುಂಬ್ಕೊಂಡು ಬಿಡುತ್ತೆ. ಸೊ ಮಳೆಗಾಲದಲ್ಲಿ ಯಾರು ಕೂಡ ಬೀಚಿಗೆ ಹೋಗಬೇಡಿ, ಡೇಂಜರ್. ಈಗ ನಾನು ಇಲ್ಲ ಆಯಿತಾ, ಇವಾಗ ನಾನು ಜಾಸ್ತಿ ರೀಲ್ಸ್ ಎಲ್ಲ ಮಾಡೋದು ಒಂದು ಪ್ಲೇಸ್ ಇದೆ ಆಯಿತಾ. ಈಗ ಆ ಕಡೆ ಹೋಗಬೇಕು, ಅದು ಇನ್ನೊಂದು ಗುಡ್ಡ ಆಯಿತಾ, ಇನ್ನೊಂದು ಗುಡ್ಡ ಆ ಕಡೆ ಇದೆ, ಅಲ್ಲೂ ಪ್ಲೇಸ್ ಸಖತ್ತಾಗಿದೆ. ಇವಾಗ ಅಲ್ಲಿ ಹೇಗಿದೆ ಜಾಗ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ, ಬನ್ನಿ. ಅಂತ ಸುಸ್ತಾಗೋಯ್ತು ಅಲ್ಲಿಂದಲಿ ಓಡಾಡಿ, ಅದಕ್ಕೆ ನೋಡಿ ಕುಲ್ಪಿ ತೊಗೊಂಡೆ. ನಿಮಗೂ ಇಷ್ಟನಾ ಕುಲ್ಪಿ? ನನಗಂತೂ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಇರುವಾಗೆಲ್ಲ ಹಠ ಮಾಡಿ ತೊಗೊಳ್ತಿದ್ವಿ, ಇದು ಒಂದೇ ಐಸ್ ಕ್ರೀಮು ಕುಲ್ಪಿ. ಇವಾಗಲೂ ಅದೇ ತೊಗೊಂಡೆ. ಪಾಪ ಅವರು ಐಸ್ ಕ್ಯಾಂಡಿ ಮಾರೋ ಅಣ್ಣ ತೊಗೊಂಡು ಹೋಗ್ತಾಯಿದ್ರು, ಅದಕ್ಕೆ ತೊಗೊಂಡೆ. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗೋಸ್ಕರ ಎಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದು ಯಾವುದೂ ಇರಲಿಲ್ಲ ನೋಡಿ. ಇವಾಗ ಅವರಿಗೆ ಈಗಿನ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇದೆ. ನಮಗೂ ಆಟ ಆಡ್ಬೇಕು ಅನ್ಸುತ್ತೆ, ಆದರೆ ಏನು ಮಾಡೋದು, ಒಯ್ದು ಬಿಡ್ತಾರೆ ಅಷ್ಟೇ. ನಾವು ಜೋಕಾಲಿ ಮೇಲೆಲ್ಲ ಕುತ್ಕೊಂಡ್ರೆ. ನೀವು ನೋಡಿರ್ಬೋದು ನನ್ನ ಓಲ್ಡ್ ರೀಲ್ಸ್ ಎಲ್ಲ ನೋಡಿದ್ರೆ ಜಾಸ್ತಿ ಇದೇ ಸ್ಪಾಟಲ್ಲೇ ಜಾಸ್ತಿ ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿದೆ. ಈ ಪ್ಲೇಸ್ ನಂಗೆ ತುಂಬ ಇಷ್ಟ ನೋಡಿ, ಚೆನ್ನಾಗಿದೆ ಪ್ಲೇಸ್. ಜಾಸ್ತಿ ವಿಡಿಯೋಸ್ ಇಲ್ಲೇ ಮಾಡ್ತೀನಿ. ಇಲ್ಲೇನು ಗೊತ್ತಾ, ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ ಇದೆಲ್ಲ ಗ್ರೀನ್ ಆಗಿರುತ್ತೆ, ಇನ್ನೂ ಸಖತ್ತಾಗಿರುತ್ತೆ. ನಾನು ಓಲ್ಡ್ ವಿಡಿಯೋಸಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಸನ್ಸೆಟ್ ಆಗ್ತಾ ಬರ್ತಾ ಇದೆ ನೋಡಿ, ನೋಡ್ರಾ? ಇದು ಇನ್ನೊಂದು ಗುಡ್ಡ, ನಮ್ಮ ಕುಮಟಾ ಬೀಚ್ ಇದೆ, ಅಲ್ಲೊಂದು ಇಲ್ಲೊಂದು, ಈ ಕಡೆ ಒಂದು ಗುಡ್ಡ ಇದೆ. ಆವಾಗಲೇ ಇದ್ರ ಪಕ್ಕದಲ್ಲಿರೋ ಗುಡ್ಡ. ಇಲ್ಲೂ ತುಂಬ ಜನ ಬರ್ತಾರೆ ನೋಡಿ. ಅಲ್ಲೆಲ್ಲ ಅಲ್ಲಿ ಎಲ್ಲ ಒಂದೊಂದು ಕಲ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾನು ಇಲ್ಲೂ ಜಾಸ್ತಿ ಎಲ್ಲೂ ಕುತ್ಕೊಂಡು ಇಲ್ಲೂ ರೀಲ್ಸ್ ಮಾಡಿದ್ದೀನಿ, ಇಲ್ಲೂ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ನಾನು ಬಂದಾಗ, ಫ್ರೆಂಡ್ಸ್ ಜೊತೆ ಬಂದಾಗ, ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲೂ ಕುತ್ಕೊಳ್ತೀವಿ, ತುಂಬ ಟೈಮ್ ಪಾಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಈ ಗುಡ್ಡ ನಾನು ಆವಾಗಲೇ ತೋರಿಸಿದ್ನಲ್ವಾ, ಇಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರದ್ದು ನಿನಗಾಗಿ ಮೂವಿ ಸಾಂಗ್ ಶೂಟಿಂಗ್ ಎಲ್ಲ ಇಲ್ಲೇ ಆಗಿರೋದು, ಈ ಪ್ಲೇಸ್ ಕಡೆನೇ ಆಗಿರೋದು ಆಯಿತಾ. ಆ ಗುಡ್ಡನೂ ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಇದು ನೀರು ಹತ್ತಿರದಲ್ಲಿ ನೋಡ್ಬೋದು, ಅದು ಸ್ವಲ್ಪ ಮೇಲ್ಗಡೆ ವ್ಯೂ ಪಾಯಿಂಟ್, ಇದು ಇಲ್ಲ ಕೆಳಗಡೆ. ಆರಾಮ್ ನೀರಿಗೆ ಹೋಗಬಾರ್ದು, ಆದರೆ ಡೇಂಜರ್. ಅಂತೂ ನಾನು ಸನ್ಸೆಟ್ ನೋಡಿಬಿಟ್ಟೆ ಇವತ್ತು ಮನೆಗೆ ಹೋಗೋದಾಯ್ತಾ. ನಿಮಗೂ ಸನ್ಸೆಟ್ ತೋರಿಸ್ಕೊಂಡೇ ಹೋಗ್ತೀನಿ. ಇವತ್ತಿಗೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ಮೈಕ್ ಇಲ್ಲ ಏನೂ ಇಲ್ಲ ಅಂತ, ಬಟ್ ನಾನು ನನ್ನ ವಾಯ್ಸ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ಮಾಡಿದ್ದೀನಿ.
ತುಂಬ ಮಿಸ್ಟೇಕ್ಸ್ ಇದ್ದೇ ಇರಬಹುದು. ದಯವಿಟ್ಟು ಇದು ನನ್ನ ಫಸ್ಟ್ ವ್ಲಾಗ್ ಆಯಿತಾ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ನಾನು ಬೀಚ್ ಬಗ್ಗೆ ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನನ್ನ ವಾಯ್ಸ್ ಸರಿಯಾಗಿ ನಿಮಗೆ ಕೇಳದೇ ಇದ್ದರೆ, ಏನೇ ಮಿಸ್ಟೇಕ್ ಆದರೂ ದಯವಿಟ್ಟು ನಂಗೆ ಕ್ಷಮಿಸಿ. ಇದು ನನ್ನ ಫಸ್ಟ್ ವ್ಲಾಗು. ಪ್ಲೀಸ್ ನಮ್ಮದು ಡ್ರೀಮ್ ಹಂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಪ್ರೀತಿ ಕೊಡಿ ಆಯಿತಾ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟು ಮೈಕೆಲ್ಲ ತೊಗೊಂಡು ಚೆನ್ನಾಗಿ ವ್ಲಾಗ್ ಮಾಡ್ತೀನಿ, ಪ್ರಾಮಿಸ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಮಾಡ್ತೀನಿ ಅಂತ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲವ್ ಯು.